ಹರಹೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಗುಜರಾತಿನ ಅಹಮದಾಬಾದಿನ ಘಟನೆ. ಅಲ್ಲೊಂದು ದೊಡ್ಡ ಆಸ್ಪತ್ರೆ, ಹಾರ್ಟ್ ಆಸ್ಪತ್ರೆ. ಡಾಕ್ಟರ್ ಮೆಹ್ತಾ ಅಂಥೇಳಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಬಹಳ ದೊಡ್ಡ ಡಾಕ್ಟರ್ಸ್. ಆ ಮೆಹ್ತಾನ ಹತ್ರ ಹೋದ್ಮೇಲೆ ಎಂಥ ಹಾರ್ಟಿನ ಸಮಸ್ಯೆ ಇದ್ರೂ ಕೂಡ ಬಗೆಹರಿತದೆ, ಗ್ಯಾರಂಟಿ ಸಕ್ಸಸ್ ಆಗ್ತದೆ. ಅಥವಾ ಅವ್ರು ಆಗೋದಿಲ್ಲ ಅಂದರೆ ಜಗತ್ತಿನ ಎಲ್ಲಿ ಆಗೋದಿಲ್ಲ. ಇಷ್ಟು ಅಲ್ಲಿ ಮೇಲೆ ಜನರ ಮೇಲೆ ವಿಶ್ವಾಸ. ಒಬ್ಬ ಸಣ್ಣ ಹುಡುಗಿ, 10-12 ವರ್ಷದ ಹುಡುಗಿ, ಪಾಪ ಆಕೆಗೆ ಹಾರ್ಟಿನ ಸಮಸ್ಯೆ. ಎಲ್ಲ ಕಡೆ ತೋರಿಸಿದ್ರು, ಎಲ್ಲಿಯೂ ಆಗೋದಿಲ್ಲ ಅಂತ ಹೇಳಿದ್ರು. ಬಾಂಬೆನಲ್ಲಿ ತೋರಿಸಿದ್ರು, ಅಲ್ಲಿ ತೋರಿಸಿದ್ರು, ಎಲ್ಲಿ ತೋರಿಸಿಲ್ಲ. ಒಮ್ಮೆ ಮೆಹ್ತಾ ಅವ್ರಿಗೆ ಕೇಳ್ರಿ ಅಂತ ಹೇಳಿದರು. ಗುಜರಾತಿಗೆ ಹೋಗಿ ಅಹಮದಾಬಾದಿಗೆ ಹೋದ್ರು. ಆ ಹುಡುಗಿನ ಕರ್ಕೊಂಡು 10-12 ವರ್ಷದ ಸಣ್ಣ ಹೆಣ್ಣು ಹುಡುಗಿ ಪಾಪ. ಡಾಕ್ಟರ್ ಮೆಹ್ತಾ ಪರೀಕ್ಷೆಗಳೆಲ್ಲ ಮಾಡಿದರು. ಮಾಡಿ ಅವರು ನೋಡಿ ಹೇಳಿದರು, 90% ಚಾನ್ಸಸ್ ಇಲ್ಲ ಹುಡುಗಿ ಆಪ್ರೇಷನ್ ಬೆಡ್ ಮೇಲೆ ಸಾಯ್ತಾಳ. 10% ಚಾನ್ಸಸ್ ಅದ, ಒಂದು ಮಿರಾಕಲ್ ಆಗ್ಬೋದು, ಒಂದು ಏನಾದರೂ ಒಳಗೆ ಚೇಂಜಸ್ ಆಗ್ಬೋದು. ಓನ್ಲಿ 10% ಚಾನ್ಸ್, 90% ಇಲ್ಲ. ಅವರು 2 ದಿವಸ ಆಲೋಚನೆ ಮಾಡ್ತೀವಿ ಅಂತ ಹೇಳಿದರು. ಒಂದು 2 ದಿವಸ ಆಲೋಚನೆ ಮಾಡಿದರು. ಫ್ಯಾಮಿಲಿ ಎಲ್ಲರೂ ಆಲೋಚನೆ ಮಾಡಿ ಅವ್ರು ಹೇಳಿದರು, ಏನು ಮಾಡಬೇಕು, ನಿರ್ವಾಹ ಇಲ್ಲ, ಈಗ ಹೆಂಗಿದ್ರು ಸಾಯ್ತಾಳ, ಮನೆಗಿದ್ದು ಸಾಯೋದಕ್ಕಿಂತ ಒಂದು 10% ನೋಡೋಣ ಅಂಥೇಳಿ. ಸರಿ ಡಾಕ್ಟ್ರೆ ಆಪ್ರೇಷನ್ ಮಾಡ್ರಿ ಅಂದರು. ನೋಡ್ರಿ ಇನ್ನೊಮ್ಮೆ ವಿಚಾರ ಮಾಡಿರಿ ಅಂತ ಹೇಳಿದ್ರು. ಇಲ್ಲ ನಾವು ನಿರ್ಣಯ ಮಾಡಿದ್ದೀವಿ, ಮಾಡಿರಿ ಆಪ್ರೇಷನ್. ಆಕೆಗೆಲ್ಲ ತಯಾರಿ ಮಾಡಿದರು. ಆಪ್ರೇಷನ್ ಥಿಯೇಟ್ರಿಗೆ ಒಳಗೆ ಕರ್ಕೊಂಡು ಹೋಗ್ಬೇಕು. ಆ ಹುಡುಗಿ ಡಾಕ್ಟ್ರ್ ಬಂದು ನೋಡಿದಾಗ ಕೈ ಹಿಡಿದು ಆ ಹುಡುಗಿ ಡಾಕ್ಟ್ರ್ ಕೇಳ್ತಾ, ಅಂಕಲ್ ನೀವು ನನ್ನ ಹಾರ್ಟ್ ಆಪ್ರೇಷನ್ ಮಾಡ್ತೀರಲ್ಲ? ಹೌದಮ್ಮ. ಓಪನ್ ಮಾಡ್ತೀರಿ ಹಾರ್ಟು? ಹೌದಮ್ಮ, ಹಾರ್ಟ್ ಓಪನ್ ಮಾಡ್ತೀವಿ. ನಮ್ಮಮ್ಮ ಯಾವಾಗ ಹೇಳ್ತಿದ್ದು ಹೃದಯದಲ್ಲಿ ದೇವ್ರು ಇರ್ತಾನಂತ ಹೇಳಿ. ನೀವು ಆ ದೇವ್ರು ಹೇಗಿದ್ದಾನ ಅದನ್ನು ನೋಡಿ ನಾನು ಮತ್ತೆ ಎಚ್ಚರಿಕೆ ಬಂದ ಮೇಲೆ ಹೇಳಬೇಕು. ಡಾಕ್ಟ್ರಿಗೆ ಭಾಳ ಗಾಬರಿ ಪಾಪ. ಸರಿ ಅಮ್ಮ ಹೇಳ್ತೀನಿ ಅಂತಂದ್ರು. ನೋಡ್ರಿ ನನಗೆ ಪ್ರಾಮಿಸ್ ಮಾಡ್ರಿ, ಕೈ ಕೊಡ್ರಿ ಅಂದು. ಕೈ ಕೊಟ್ಟರು ಡಾಕ್ಟ್ರು. ಆ ಪೇಷಂಟ್ಗಳಿಗೆ ಉತ್ಸಾಹ ಇರ್ಬೇಕು ಅಂತೇಳಿ. ಗ್ಯಾರಂಟಿ ನಾನು ಡಾಕ್ಟ್ರ್ ನೋಡಿ ಹಾರ್ಟ್ನಲ್ಲಿ ದೇವರಿದ್ದಾನಲ್ಲ ಹೃದಯದಲ್ಲಿ, ಅದನ್ನು ನೋಡಿ ಹೇಳ್ತೀನಿ ಅಂತ ಹೇಳಿದರು ಮೆಹ್ತಾ. ಆಪ್ರೇಷನ್ ಮಾಡಿದರು, ಓಪನ್ ಮಾಡಿದರು ಹಾರ್ಟಿನೆಲ್ಲ. ಅವ್ರು ಏನೇನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಪ್ರೇಷನ್ ಮಾಡಿದರು. ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಕ್ತ ಪ್ರಸಾರ ಆಗ್ತಾ ಇಲ್ಲ. ಬಹಳ ಪ್ರಯತ್ನ ಮಾಡಿದರು. ಇನ್ನು ಡಾಕ್ಟರ್ ಮೆಹ್ತಾ ಕಣ್ಣಿನ ಚಾಳಿಸ್ ತೆಗೆದು ಅವ್ರ ಕಣ್ಣಲ್ಲಿ ನೀರು ಬರಲಿಕ್ಕತ್ತಿತ್ತು. ಆ ನೀರಿನ ಒರೆಸ್ಕೊಂಡು ಸಾರಿ ಅಂಥೇಳಿ ಹೇಳಬೇಕು ಹೊರಗೆ ಹೋಗಿ ಅಂಥೇಳಿ ಅವ್ರ ಕೈಗಿನ ಗ್ಲೌಸ್ ಬಿಚ್ಚಿ ಅದು ಕಣ್ಣಿನ ಚಾಳಿಸ್ ತೆಗೆದು ನೀರು ಒರೆಸ್ಕೊಂಡ್ರು. ಹೊರಗೆ ಹೊಂಟಿದ್ರು. ಇನ್ನೊಬ್ಬ ಡಾಕ್ಟ್ರ್ ಒದರಿದ್ರು, ಡಾಕ್ಟರ್ ಸಾಹೇಬ್ರೆ ಏನು ನೋಡ್ರಿ ರಕ್ತ ಬರ್ತಾ ಇದೆ, ನಾಳದಲ್ಲಿ ಪ್ರಸಾರ ಚಾಲೂ ಆಯಿತು. ಮತ್ತು ಅವ್ರು ಗ್ಲೌಸ್ ಹಾಕೊಂಡು ಚಾಳಿಸ್ ಇಟ್ಕೊಂಡು ನೋಡಿದ್ರು, ರಕ್ತ ಪ್ರಸಾರ ಚಾಲೂ ಆಯಿತು. ಭಾಳ ಆಶ್ಚರ್ಯ, ಮಿರಾಕಲ್ ಆಗೋಯ್ತು ಅಂತೇಳಿ. ಮತ್ತು ಅದನ್ನೆಲ್ಲ ಹಾರ್ಟ್ ಆಪ್ರೇಷನ್ ಮಾಡಿದರು. ಬಂದು ಹೇಳಿದರು ಸಕ್ಸಸ್ ಆಯಿತು ಆಪ್ರೇಷನ್, ಭಾಳ ಮಿರಾಕಲ್ ಆಯಿತು, ವಿಚಿತ್ರವಾಗಿ ಆಯಿತು ಅಂಥೇಳಿ. ನೋಡ್ರಿ ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಕೆಲವು ಸಮಯದಲ್ಲಿ ಭಗವಂತ ಕೂಡ ಆ ರೀತಿ ಮಿರಾಕಲ್ಸ್ ಮಾಡ್ತಾ ಇರ್ತಾರೆ, ಆಗ್ತಾ ಇರ್ತದೆ ಅಂಥೇಳಿ. ಆ ಹುಡುಗಿಗೆ ಅವ್ರು ಹೇಳಿದ್ರು, ಅಮ್ಮ ನಿನ್ನ ಹೃದಯದಲ್ಲಿ ನೋಡಿದ್ದೆ ಪರಮಾತ್ಮ, ಕೃಷ್ಣ ಪರಮಾತ್ಮ ಇದ್ದಾನ, ಆ ದೇವರಿದ್ದಾನ, ಬಹಳ ಸುಂದರವಾಗಿದ್ದಾನ ಅಂಥೇಳಿ ಆಕೆಗೇನೋ ಹೇಳಿ ಸಮಾಧಾನ ಮಾಡಿದರು. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ವೈದ್ಯೋ ನಾರಾಯಣೋ ಹರಿಹಿ ಔಷಧೋ ಜಾಹ್ನವಿ ತೋಯಂ. ವೈದ್ಯರೆಲ್ಲ ನಾರಾಯಣ ಸ್ವರೂಪ, ಔಷಧ ಎಲ್ಲ ನಮಗೆ ಗಂಗೆ ಸಮಾನ ಅಂಥೇಳಿ. ಆದರೆ ಈಗಿನ ಕಾಲಕ್ಕೆ ಅಷ್ಟು ಇಲ್ಲ. ಯಾಕಂತಂದರೆ ಈ ವೈದ್ಯೋ ನಾರಾಯಣೋ ಹರಿಹಿ 100% ಕರೆಕ್ಟು. ಆ ವೈದ್ಯರಲ್ಲಿ ಸಹಿತ 2 ಭಾಗಗಳವು. ಈ ರೀತಿ ಒಳ್ಳೆ ವೈದ್ಯರು, ದೇವರು ಸಮಾನ ಆಗಿರ್ತಕ್ಕಂಥವ್ರು ಈಗ ಸದ್ಯ ನನ್ನ ಅನುಭವಕ್ಕೆ ಭಾಳಷ್ಟು ಜನರು ಬಂದಿದೆ. ಆ ರೀತಿ ಇದ್ದಾರೆ. ನಂದು 2 ಕಣ್ಣು ಕಾಣಿಸ್ತಾ ಇದ್ದಿಲ್ಲ ಒಂದು ದಿವಸಂಕರು, ಪೂರ್ಣ ಹೋಗಿತ್ತು. 24 ಗಂಟೆ ಸಂಪೂರ್ಣ ಬ್ಲೈಂಡ್ ಇದ್ದೆ ನಾನು, ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿ. ಗುರುಪ್ರಸಾದ್ ಅಂತೇಳಿ ಹುಬ್ಬಳ್ಳಿಯಲ್ಲಿ ಆಪರೇಷನ್ ಮಾಡಿದರು. ನಾನು ಇವತ್ತಿಗೆ ಅವ್ರಿಗೆ ಬೆಳಗ್ಗೆ ಎದ್ದುಗಳಿಗೆ ನಮಸ್ಕಾರ ಮಾಡ್ತೀನಿ, ನೆನೆಸ್ತೀನಿ. ನನ್ನ ಕಣ್ಣಿನ ಒಂದು ಕಣ್ಣಿನ ದೃಷ್ಟಿ ಕೊಟ್ಟರು ಅವರು. ನಾನು ಇನ್ನೇನು ನೋಡೋದೇ ಇಲ್ಲ ಜನ್ಮದಲ್ಲಿ ಅಂದ್ಕೊಂಡಿದ್ದೆ. ಅವ್ರು ಆಪ್ರೇಷನ್ ಡೀಪಾಗಿ ಆಪ್ರೇಷನ್ ಮಾಡಿ ರೆಟಿನಾ ಮತ್ತು ಅದಕ್ಕೆ ಅಟ್ಯಾಚ್ ಮಾಡಿದರು. ಅದು ಇವತ್ತಿಗೆ ಸಕ್ಸಸ್ ಆಯಿತು. ನಾನು ಇವತ್ತು ಸುಮಾರು ಒಂದು 15-20 ವರ್ಷದಿಂದ ಆ ಜಗತ್ತಿನ ನೋಡ್ತಾ ಇದ್ದೀನಿ. ಇಲ್ಲಾಂದರೆ 48 ಅವರ್ಸ್ 48 ತಾಸು ಸಂಪೂರ್ಣ ಬ್ಲೈಂಡ್ ಆಗಿದ್ದೆ ನಾನು, ಏನೇನು ಕಾಣಿಸ್ತಾ ಇದ್ದಿಲ್ಲ. ಅದು ಒಂದು ಚಮತ್ಕಾರನೇ. ಈ ರೀತಿ ಆಗ್ತಾ ಇರ್ತಾವೆ. ಅವರೆಲ್ಲ ನಾರಾಯಣ ಸ್ವರೂಪ ಅಂತೇಳಿ ನಾವು ಅವ್ರಿಗೆ ಇದು ಮಾಡಬೇಕು. ಆದರೂ ಈ ಕರೋನಾ ಸಮಯದಲ್ಲಿ ಬಹಳಷ್ಟು ವೈದ್ಯರು, ಕಾರ್ಪೊರೇಟ್ ಆಸ್ಪತ್ರೆಗಳು ಎಲ್ಲ ಲೂಟ್ ಮಾಡಿಬಿಟ್ರು. ಬಹಳ ಜನರು ಭಯದಿಂದ ಸತ್ತು ಹೋಗ್ಬಿಟ್ರು. ಬಹಳ ಜನರ ಮೇಲೆ ಲಕ್ಷಾಂತರ ರೂಪಾಯಿ ಬಿಲ್ಗಳನ್ನು ಮಾಡಿದರು. ಇಂದಿಗೂ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ, ಈ ಮೆಡಿಕಲ್ ಶಾಪ್ಗಳಲ್ಲಿ ಔಷಧ ಹೆಸರದಿಂದ ಕಿಡ್ನಿಗಳನ್ನು ಮಾರ್ತಕ್ಕಂಥವು ಅನೇಕ ನೋಡ್ತೀವಿ. 2 ನಮೂನೆ ಇರ್ತಾರೆ ಜಗತ್ತಿನಲ್ಲಿ. ಒಳ್ಳೆಯದು ಕೆಟ್ಟದ್ದು ಯಾವ ರೀತಿ ಇರ್ತದೋ ವೈದ್ಯರಲ್ಲಿ ಸಹಿತ ಒಳ್ಳೆಯ ವೈದ್ಯರು ಇದ್ದಾರೆ, ಈ ರೀತಿ
ದುರ್ಮಾರ್ಗದಲ್ಲಿ ನಡೀತಕ್ಕಂಥವ್ರು ಸಹಿತ ಇದ್ದಾರೆ. ಕಾರಣ ಏನಪ್ಪ ಅಂತಂದ್ರೆ ನಾವು ಒಳ್ಳೆಯದನ್ನೇ ಆಲೋಚನೆ ಮಾಡಿ ಒಳ್ಳೆಯವರು ಇದ್ದಾರೆ ಅಂಥೇಳಿ ನಂಬಿಕೆಯಿಂದ ಅವ್ರ ಮೇಲೆ ಶ್ರದ್ಧೆ ಇಟ್ಟು ಅವ್ರು ಹೇಳಿದ ಹಾಗೆ ಕೇಳೋದ್ರಲ್ಲಿದ್ದೇ ಲಾಭ ಹೊರತು ನಾವು ಅವ್ರ ಜೊತೆಗೆ ಜಗಳ ಆಡಂಗೂ ಇಲ್ಲ. ಯಾಕಂತಂದ್ರೆ ಅವ್ರ ಹತ್ರ ಹೋದಾಗ ನಾವು ತಲೆ ತಗ್ಗಿಸ್ಬೇಕು, ಅವ್ರು ಏನು ಹೇಳ್ತಾರೆ ಅದು ಕೇಳಬೇಕು. ದುರ್ಭಾಗ್ಯವಾಗಿ ಹಾಸ್ಪಿಟಲ್ಸ್, ಕಾರ್ಪೊರೇಟ್ ಹಾಸ್ಪಿಟಲ್ಗಳು ವಿಪರೀತ ಲಕ್ಷಗಟ್ಟಲೆ ಬಿಲ್ ಮಾಡಿ ಸತ್ತ ಹೆಣಕ್ ಸಹಿತ ಸಿನಿಮಾದಲ್ಲಿ ತೋರಿಸ್ತಿರ್ತಾರೆ. ಹೆಣಕ್ ಸಹಿತ ಇನ್ನು ಜೀವದ ಅಂತೇಳಿ ಲಕ್ಷಾಂತರ ರೂಪಾಯಿ ಅದು ಆಕ್ಸಿಜನ್ಸ್ ಇಟ್ಟು ಇದು ಇಟ್ಟು ರೊಕ್ಕ ತೊಗೊಂಡಂಥದ್ದು ಉದಾಹರಣೆಗಳು ಅನೇಕ ಹಾಸ್ಪಿಟಲ್ ಮೇಲೆ ಗೌರ್ಮೆಂಟ್ ಕೇಸ್ ಮಾಡಿದ್ದು, ಅಲ್ಲೆಲ್ಲಿ ನೋಡಿದ ಕಿಡ್ನಿಗಳನ್ನು ಮಾರಾಟ ಮಾಡಿದ್ದು, ಇಂಥ ಘಟನೆಗಳು ನೋಡಿದಾಗ ದುಃಖ ಆಗ್ತದೆ. ಆದರೆ ಏನೂ ಮಾಡಲಿಕ್ಕಿಲ್ಲ. ಅದು ಎರಡೂ ರೀತಿ ಇರ್ತಾವೆ ಜನರು. ಇದಾದ್ಮೇಲೆ ಅದ್ರ ಮೆಹತಾನಂತ ಡಾಕ್ಟರ್ಸ್ ಇದ್ದಾರೆ, ಗುರುಪ್ರಸಾದ್ನಂತ ಡಾಕ್ಟರ್ ಇದ್ದಾರೆ, ನಮ್ಮ ಮನೆಯವರಿಗೂ ನೋಡ್ತಾರೆ, ಚಕ್ರವರ್ತಿ ಅಂತೇಳಿ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಕೂಡ ಬಹಳ ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ. ಬಹಳ ನಗುನಗುತ್ತಾ ಮಾತಾಡೋದು, ಉತ್ಸಾಹವಾಗಿ ಮಾತಾಡೋದು. ಅವರಿಗೆ ಏನಾಗಿಲ್ಲ, ಕಮ್ಮಾಗ್ತಿತ್ತವ್ರು, ನೀವು ಏನು ಅನ್ಸ್ಬೇಡ್ರಿ ಅಂತ ಹೇಳಿದ್ರೆ ಅರ್ಧ ಬ್ಯಾನಿ ಕಮ್ಮಿಯಾಗಿ ಹೋಗ್ತದೆ. ಹಿಂದಕ್ಕೆ ವೈದ್ಯರು ಅದೇ ರೀತಿ ಸೇವಾ ಭಾವದಿಂದ ಮಾಡ್ತಿದ್ರು. ನಮ್ಮ ತಂದೆಯವರು ಹೋಮಿಯೋಪತಿ ಡಾಕ್ಟ್ರು. ಅವರು ಹಳ್ಳಿಗಳಲ್ಲಿ ತಿರುಗಿ ಸೈಕಲ್ ಮೇಲೆ ತಿರುಗಿ ಏನಪ್ಪ ಅಂತಂದ್ರೆ ಹೋಮಿಯೋಪತಿ ಉಚಿತವಾಗಿ ಕೊಟ್ಟು ಬರ್ತಿದ್ರು. ಅವ್ರಿಗೆ ಸಣ್ಣ ಸಣ್ಣ ಹುಡುಗರಿಗೆ ಜ್ವರ ಬಂದರೆ, ಈಗ ಅವರೆಲ್ಲ ಮುದುಕರಾಗಿದ್ದಾರೆ, ಅವ್ರು ಹೇಳ್ತಾರೆ ನಿಮ್ಮ ತಂದೆ ನಾವು ಸಣ್ಣವರಿದ್ದಾಗ ಬಂದು ಗುಳಿಗೆ ಹಾಕ್ತಿದ್ರು ಬಾಯಿಗೆ, ನಮ್ಗೆ ಜ್ವರ ಕಮ್ಮಿಯಾಗಿ ಹೋಗಿಬಿಡ್ತಿತ್ತು, ನಮಗೆ ಕೆಮ್ಮು ಕಮ್ಮಿಯಾಗಿ ಹೋಗಿಬಿಡ್ತಿತ್ತು, ನೀವಪ್ಪ ನಮ್ಗೆ ಔಷಧ ಕೊಡ್ತಿದ್ದು ಅಂತೇಳಿ. ಈಗ ಹಳ್ಳಿಗಳಲ್ಲಿ ನಾನು ಹೋದಾಗ ಹೇಳ್ತಾರೆ, ಸೈಕಲ್ ಮೇಲೆ ತಿರುಗಿ ಫ್ರೀಯಾಗಿ ಏನಪ್ಪ ಅಂದ್ರೆ ಔಷಧ ಹಂಚ್ತಕ್ಕಂಥದ್ದು. ಎಷ್ಟೋ ಹಳ್ಳಿಗಳಲ್ಲಿ ವೈದ್ಯರು ಆಯುರ್ವೇದಿಕ್ ಕೆಲವು ಕಾಮಣಿಗೆ ಅದಕ್ಕೆ ಇಂಥ ಔಷಧಗಳು ಕೊಡ್ತಕ್ಕಂಥವ್ರು, ಫ್ರೀಯಾಗಿ ಉಚಿತವಾಗಿ ಸೇವಾ ಭಾವದಿಂದ ಕೊಡ್ತಕ್ಕಂಥವ್ರು ಬಹಳಷ್ಟು ಜನರು ಇದ್ದಾರೆ. ಆ ರೀತಿ ಜನರಿಗೆ ನಾವು ವೈದ್ಯೋ ನಾರಾಯಣೋ ಹರಿಹಿ ಔಷಧೋ ಜಾಹ್ನವಿ ತೋಯಂ ಅಂಥೇಳಿ ಎಲ್ಲ ಕಡೆ ಒಳ್ಳೆಯವರು ಕೆಟ್ಟವರು ಎರಡೂ ಇರ್ತಾರೆ. ಒಳ್ಳೆಯದ್ರ ಬಗ್ಗೆ ನಾವು ಲಕ್ಷ್ಯ ಕೊಡಬೇಕು. ಅಂಥವ್ರು ನಂಬಿ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು ಡಾಕ್ಟ್ರೇ ಹೇಳಿದ್ದನ್ನು ಧೈರ್ಯವಾಗಿ ನಂಬಿದರೆ ಏನೂ ಆಗೋದಿಲ್ಲ ಅಂದರೆ ಏನೂ ಆಗೋದಿಲ್ಲ. ನಮ್ಮ ವಿಲ್ ಪವರ್ ಆ ರೀತಿ ಇಟ್ಕೋಬೇಕು. ನಮ್ಮ ಮಕ್ಕಳಿಗೆ ಹೇಳಬೇಕು. ನಾವು ಸಹಿತ ಆರೋಗ್ಯದ ವಿಷಯದಲ್ಲಿ ಜಾಗೃತಿ ಇರಬೇಕು. ಆದಷ್ಟು ದವಾಖಾನೆಗೆ ಹೋಗ್ಲಾರ್ದಂಗೆ ನಮ್ಮ ಆರೋಗ್ಯ ಸೂತ್ರಗಳನ್ನು ಪಾಡಿಸಿ ನಮ್ಮ ಇದು ಮಾಡ್ಕೋಬೇಕು. ಭಾರತ್ ಮಾತಾ ಕಿ ಜೈ.